ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ದಿನ ನಮ್ಮ ಮಾರ್ಕೆಟು ತುಂಬಾ ಚೆನ್ನಾಗಿ ಒಳ್ಳೆ ಒಂದು ಸಖತ್ತಾಗಿರೋ ಒಂದು ಮೊಮೆಂಟಮನ್ನು ಕೊಡ್ತು ಅಂತ ಹೇಳ್ಬೋದು. ಸೊ ಸೆನ್ಸೆಕ್ಸ್ ನೋಡ್ಬೋದು 1.53% ಕ್ಲೋಸ್ ಆಯಿತು. 1131 ಪಾಯಿಂಟ್ಸ್ ಅಷ್ಟು ಅಪ್ಪಲ್ಲಿ. ಹಾಗೇ ನಿಫ್ಟಿ 50. ಸೊ ಸೆನ್ಸೆಕ್ಸಲ್ಲಿ 30 ಕಂಪ್ನಿ ಇರುತ್ತೆ. ಸೊ ನಿಫ್ಟಿ 50ಲಿ 50 ಕಂಪ್ನಿ ಇರುತ್ತೆ. ಸೊ ಬೇಸಿಕ್ಕು ನಮಗೆಲ್ರಿಗೂ ಗೊತ್ತು. 325 ಪಾಯಿಂಟ್ಸ್ ಅಷ್ಟು ಮೇಲ್ಗಡೆ ಹೋಯಿತು. 1.5% ಅಷ್ಟು ಅಪ್ಪಲ್ಲಿ ಒಂದು ಮೂವನ್ನು ಕೊಡ್ತು. ತುಂಬ ದಿನದಿಂದ ಬರೇ ಮಾರ್ಕೆಟ್ ಬೀಳ್ತಾನೆ ಇತ್ತು. ಸೊ ಇವತ್ತಿನ ದಿನ ಓಕೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ಇವತ್ತು ಕೊಡ್ತು. ಏನಪ್ಪ ಇದು ಹಿಂದ್ಗಡೆ ಏನು ರೀಸನ್ನು? ಸೊ ನೋಡ್ತಾ ಹೋಗೋಣ ಒಂದೊಂದಾಗೆ ಏನೇನು ಆಯಿತು ಮಾರ್ಕೆಟಲ್ಲಿ ಅಂತ ಹೇಳ್ಬಿಟ್ಟು. ಸೊ ಹಂಗೇನೆ ಡ್ಯೂರಿಂಗ್ ದ ಮಾರ್ಕೆಟ್ ಕೆಲವೊಂದು ನ್ಯೂಸ್ಗಳು ಕೂಡ ಬಂತು. ಸೊ ಆ ಕಾರಣಕ್ಕೂ ಇರ್ಬೋದು ಮಾರ್ಕೆಟು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಮೊಮೆಂಟಮನ್ನು ಕೊಡ್ತು. ಸೊ ಬೇಸಿಕಲಿ ಏನು ನೋಡೋಣ ಅಂತ ಹೇಳಿದ್ರೆ, ಡೋ ಜಾನ್ಸ್ US ಮಾರ್ಕೆಟ್, ಅಮೇರಿಕನ್ ಮಾರ್ಕೆಟ್ ನಿನ್ನೆ ದಿನ ತುಂಬ ಚೆನ್ನಾಗಿ ಕ್ಲೋಸಿಂಗನ್ನು ಕೊಟ್ಟಿತ್ತು. ಸೊ ಇವಾಗ ಪ್ರೆಸೆಂಟಲ್ಲಿ ನಡೀತಿರ್ತಕ್ಕಂಥದ್ದು ಇದು. ಸೊ ನ್ಯೂಸಲ್ಲಿ ನೀವು ನೋಡ್ಬೋದು, ಡೋ ಜಾನ್ಸು ನಿನ್ನೆ ದಿನ 1000% ಅಷ್ಟು ಅಪ್ಪಲ್ಲಿ ಕ್ಲೋಸಿಂಗನ್ನು ಕೊಟ್ಟಿತ್ತು. ಸೊ ಅದು ಕೂಡ ಒಂದು ರೀಸನ್ನು. ಹಾಗೇನೆ ನಮಗೆ ಜಪಾನ್ ಮಾರ್ಕೆಟು ಚೆನ್ನಾಗಿ ಓಪನ್ ಆಗಿತ್ತು. ಸೊ 1.20ನಲ್ಲಿ ಓಪನಿಂಗ್ ಆಗಿತ್ತು. ಸೊ ಇದು ಕೂಡ ಒಂದು ಪಾಸಿಟಿವ್. ಸೊ ಅಲ್ಲೇನಾಯಿತು ಅಂತ ಹೇಳಿದ್ರೆ, ಏನು ನೆಗೆಟಿವ್ ನ್ಯೂಸೇ ಇಲ್ಲ. ಗ್ಲೋಬಲ್ ಲೆವೆಲ್ ಆಗಿರ್ಬೋದು, ಹಾಗೆಯೇ ನಮ್ಮ ಇಂಡಿಯನ್ ಲೆವೆಲಲ್ಲಿ ಆಗಿರ್ಬೋದು, ಯಾವುದೇ ಥರನಾಗಿರ್ತಕ್ಕಂಥ ಒಂದು ನೆಗೆಟಿವ್ ನ್ಯೂಸು ಇರಲಿಲ್ಲ. ಸೊ ಆದ ಕಾರಣ ಎವ್ರಿಥಿಂಗ್ ಈಸ್ ಓಕೆ. ಸೊ ಮಾರ್ಕೆಟು ಸೆಲೆಬ್ರೇಟ್ ಮಾಡ್ಕೊತ ಧೂಮ್ ಧಾಮ್ ಅಂತ ಹೋಯಿತು. ಸೊ ಓಕೆ, ಹಾಗೆ ಮಾರ್ಕೆಟ್ ನಡೀತಿದ್ದಂಗೆ ಇನ್ನೊಂದು ಇಂಟರ್ನಲ್ ನ್ಯೂಸ್ ಒಂದು ಬರುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಅದು ನೋಡ್ಬೋದು ನೀವು, ಓವರ್ 4.68 ಲ್ಯಾಕ್ tax payers filed ITR, income tax, ITR for income over 1 crore till February 28 shows latest data. ಇಲ್ಲಿ ನೋಡಿ, ಓವರ್ 43,000 ಟ್ಯಾಕ್ಸ್ ಪೇಯರ್ಸ್ ಫೈಲ್ ಟ್ಯಾಕ್ಸ್ ರಿಟರ್ನ್ ಫಾರ್ ಮೋರ್ ದ್ಯಾನ್ 10 crore. 10 ಕೋಟಿಗಿನ ಯಾರು ಜಾಸ್ತಿ ಇದು ಮಾಡ್ತಾರಲ್ಲ ಅಂಥವ್ರು 43,000 ಜನ ಟ್ಯಾಕ್ಸ್ ಪೇಯರ್ಸು ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದೆಲ್ಲ ಬಂದಿರತಕ್ಕಂಥ ರಿಸಲ್ಟ್ಸು ಡ್ಯೂರಿಂಗ್ ದ ಮಾರ್ಕೆಟು. India's direct tax collection rise 16% to 28.8 lakhs crore. ಸೊ ಡೈರೆಕ್ಟ್ ಟ್ಯಾಕ್ಸ್ ಕೂಡ ಚೆನ್ನಾಗೇ ಬಂದಿದೆ. ಸೊ GST ಕಲೆಕ್ಷನ್ ಕೂಡ ಚೆನ್ನಾಗೇ ಇತ್ತು. ಈ ಹಿಂದೆ ಬಂದಿರತಕ್ಕಂಥ ಡೇಟಾ ಅದು. ಗ್ರಾಸ್ GST ಕಲೆಕ್ಷನ್ ಇಲ್ಲಿದೆ ನೋಡಿ. ಗ್ರಾಸ್ GST ಕಲೆಕ್ಷನ್ ರೈಸಸ್ 9.1% ಟು 1.84 ಟ್ರಿಲಿಯನ್ ಇನ್ ಫೆಬ್ರವರಿ. ಸೊ ಇದು ಮಾರ್ಚ್ ನಡೀತಿದೆ, ಇನ್ನು ಬರಬೇಕು ಈ ಡೇಟಾ. ಸೊ ಹೆಂಗೆ ನೋಡಿದ್ರು ಎಲ್ಲ ಚೆನ್ನಾಗೇ ಬಂತು. ಅಫ್ಕೋರ್ಸ್ ಟಾಪ್ ಲೈನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಬಾಟಮ್ ಲೈನು ಚೆನ್ನಾಗೇ ಆಗುತ್ತೆ. ಅಂದರೆ ರೆವಿನ್ಯೂ ಚೆನ್ನಾಗಿದೆ, ಸೇಲ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರಾಫಿಟ್ ಏನು ಬಾಟಮ್ ಲೈನ್ ಅಂತ ಕರಿತೀವಿ, ಸೊ ಅದನ್ನು ಕೂಡ ಚೆನ್ನಾಗೇ ಬರುತ್ತೆ. ಸೊ ಆ ಥರ ಸೊ ಟ್ಯಾಕ್ಸ್ ಕಲೆಕ್ಷನ್ ಡೇಟಾನು ಎಲ್ಲ ಚೆನ್ನಾಗಿದೆ. ಸೊ ಇವಾಗ ನಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ನೆಗೆಟಿವಿಟಿ ಏನಿತ್ತು ಸೊ ಅದು ಮುಗೀತು. ಸೊ ಮಾರ್ಕೆಟು ನಾರ್ಮಲ್ ಸ್ಟೇಜಿಗೆ ಬರ್ತಾ ಇದೆ ಇವಾಗ. ಇನ್ಮೇಲೆ ಧೂಮ್ ಧಾಮ್ ಅಂತ ಮಾರ್ಕೆಟ್ ತನ್ನ ಪಾಡಿತೇನೋ ಹೈಯರ್ ರೈಸ್ನ ಮಾಡಕ್ಕೆ ಹೋಗುತ್ತಾ? ಖಂಡಿತ ಇಲ್ಲ, ಖಂಡಿತ ಹಂಗೆ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಇದೆಲ್ಲ ಚಿಕ್ಕ ಪುಟ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ಗಳು. ಸೊ ಈ ರಿಪೋರ್ಟ್ನ ನಾವು ನೋಡ್ಬಿಟ್ಟು ನಾವು ಕನ್ಕ್ಲೂಡ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇನ್ನು ಮುಂದೆ ದೊಡ್ಡ ಈಗ ಫಾರ್ ಎಕ್ಸಾಂಪಲ್ಲು ದೊಡ್ಡ ಇವೆಂಟ್ಸ್ ಇನ್ನೂ ಬಾಕಿ ಇದೆ. ಸೊ ಆ ಥರದ್ದು ಯಾವುದಪ್ಪ ಇವೆಂಟು ಅಂತ ಹೇಳಿದ್ರೆ ಫೆಡ್ ಮೀಟಿಂಗು. ಸೊ ಫೆಡ್ ಮೀಟಿಂಗ್ ಅಂತ ಹೇಳಿದ್ರೆ ಏನಪ್ಪ, ನಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ನಮ್ಮ ಇಂಡಿಯಾದಲ್ಲಿ ಹೆಂಗೆ RBI ಇದೆ, ಸೊ ಅದೇ ಥರ ಅಮೇರಿಕಾದಲ್ಲಿ ಫೆಡ್. ಸೊ ಈ ಅಮೇರಿಕಾದಲ್ಲಿ ಏನು ಮಾಡ್ತಾರೆ ಇವರು ಅಂತ ಹೇಳಿದ್ರೆ, ಅದೇ ರೇಟ್ ಕಟ್ಟು ಅವನ್ನೆಲ್ಲ ಮಾಡ್ತಕ್ಕಂಥ ಒಂದು ಇದು. ಸೊ ಮೇಜರ್ ಆಗಿ ಈ ಒಂದು ಡೇಟಾ, ಈ ಒಂದು ಮೀಟಿಂಗ್ ಮೇಲೆ ಎಲ್ಲರ ಕಣ್ಣು ಕೂಡ ಇವಾಗ ಸದ್ಯಕ್ಕೆ ಇರುತ್ತೆ. ಆಲ್ಮೋಸ್ಟ್ ರೇಟ್ ಕಟ್ಟು ಮಾಡಲ್ಲ ಅಂತ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಇವರೇ ಹೇಳಿದ್ರು ಸ್ವಲ್ಪ ದಿನಗಳ ಹಿಂದೆ. ಏನಂತ ಹೇಳಿದ್ರೆ, ಟ್ರಂಪ್ ಅವರಿಂದ ತುಂಬಾನೇ ಅನ್ಸರ್ಟೈನಿಟೀಸ್ ನಡೀತಾ ಇದೆ ಎಲ್ಲಿ ಮಾರ್ಕೆಟಲ್ಲಿ. ಸೊ ಟ್ರಂಪ್ ಯಾವ ಮೂಮೆಂಟಮನ್ನು ತಗೋತಾರೋ, ಯಾವ ಮೂಮೆಂಟ್ ತಗೋತಾರೋ ಅದ್ರ ಮೇಲೆ ಎಲ್ಲ ರೇಟ್ ಕಟ್ ಡಿಪೆಂಡು. ಇನ್ಫ್ಲೇಷನ್ ಆಗಲಿ ಮತ್ತೊಂದಾಗಲಿ ಮಗ್ದೊಂದು ಡೇಟದ ಮೇಲೆ ನಾವು ಡಿಪೆಂಡ್ ಆಗಲ್ಲ ಅಂತಕ್ಕಂಥ ಒಂದು ಮಾತನ್ನು ಪೋವೆಲ್ ಅವರು, ಏನು ನಮ್ಮ ಇಂಡಿಯಾದಲ್ಲಿ ಹೆಂಗೆ RBI ಅವ್ರ ಗವರ್ನರ್ ಇರ್ತಾರೆ, ಸೊ ಅದೇ ಥರನಾಗಿ ಇವರು ಅಲ್ಲಿ ಒಂದು ಗವರ್ನರು, ಪೋವೆಲ್ ಅಂತ ಇವ್ರ ಹೆಸರು. ಓಕೆ, ನೆಕ್ಸ್ಟು ಟ್ರಂಪ್ ಅವರು ಹೇಳೋಕ್ಕಾಗಲ್ಲ. ಟ್ರಂಪ್ ಅವರು ಏನೇನು ಯಾವ್ಯಾವ ಥರ ಡಿಸಿಷನ್ನ ತೊಗೊಂಬರ್ತಾರೋ, ಹಾಗೆಯೇ ಏನೇನು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೋ ಈ ಒಂದು
ಡ್ಯೂರಿಂಗ್ ದ ಮಾರ್ಕೆಟ್ ಆಗಿರ್ಬೋದು, ಯಾವಾಗಲೇನಾದರೂ ಆಗಿರ್ಬೋದು. ಸೊ ನಿನ್ನೆ ದಿನ ಒಂದು ನ್ಯೂಸ್ ಬಂತು, ರಷ್ಯಾ ಉಕ್ರೇನ್ ನಡುವೆ ಏನೋ ವಾರ್ ನಿಲ್ಸೋದಕ್ಕೋಸ್ಕರ ಏನೋ ಮಾತುಕತೆ ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೇಕು ಅದನ್ನು ಕೂಡ. ಹಾಗೇನೆ ಏಪ್ರಿಲ್ 2ನೇ ತಾರೀಕು ರೆಸಿಪ್ರೋಕಲ್ ಟ್ಯಾಕ್ಸ್ನ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಸೊ ಅದು ಕೂಡ ಒಂಥರ ನಮ್ಮ ಒಂದು ಗ್ಲೋಬಲ್ ಮಾರ್ಕೆಟಿಗೆ ಒಂಥರ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು. ಸೊ ಈ ಥರ ಎಲ್ಲ ನಡೀತಾ ಇದೆ ಸೊ ಮಾರ್ಕೆಟಲ್ಲಿ. ಓಕೆನಾ. ಇನ್ನೊಂದು ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ನ್ಯೂಸ್ ಅಂದರೆ ಡೋ ಜಾನ್ಸ್ನ ಒಂದು ಫ್ಯೂಚರ್ಸು. ಡೋ ಜಾನ್ಸ್ ಏನೋ ನಿನ್ನೆ ಫಾರ್ ಎಕ್ಸಾಂಪಲ್ ಇವಾಗ ಏನಂದರೆ ಡೋ ಜಾನ್ಸ್ 7 ಗಂಟೆಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಟೈಮಿಂಗಲ್ಲಿ ಓಪನ್ ಆದರೆ ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಡೋ ಜಾನ್ಸು ಕ್ಲೋಸ್ ಆಗುತ್ತೆ. ಡೋ ಜಾನ್ಸ್ ಫ್ಯೂಚರ್ಸ್ ಏನಪ್ಪಾ ಅಂತ ಹೇಳಿದ್ರೆ ಡ್ಯೂರಿಂಗ್ ದ ಮಾರ್ಕೆಟ್, ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಡ್ಯೂರಿಂಗ್ ದ ಮಾರ್ಕೆಟ್ ಅದು ನಡೀತಾನೇ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿಂದ ಸೊ ಈ ಪಾಯಿಂಟ್ ತನಕ ಒಂದು ಎಷ್ಟು ಡ್ರಾಪ್ ಆಗಿದೆ ನೋಡ್ರಿ, ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿನ ತನಕ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಮಾರ್ಕೆಟ್, ನಮ್ಮ ಇಂಡಿಯನ್ ಮಾರ್ಕೆಟ್ ಮುಗಿದ ನಂತರ ಆಗಿರ್ತಕ್ಕಂಥ ಒಂದು ಮೊಮೆಂಟಮ್. ಅಕಸ್ಮಾತ್ ಇಂಡಿಯನ್ ಮಾರ್ಕೆಟ್ ಓಪನಿಂಗ್ ಇದ್ದಾಗ್ಲೇ ಇದೇನಾದ್ರೆ ಇದು ಈಗ ದುಬ್ಬಂತ ಬಿದ್ದಿದ್ರೆ ನಮ್ಮ ಮಾರ್ಕೆಟ್ ಕೂಡ ಬೀಳ್ತಿತ್ತು. ಬಟ್ ದೇವ್ರ ದಯೆ ಅನ್ಸುತ್ತೆ, ಅದೊಂಥರ ಲಕ್ಕಿ ಅಂತ ಅನ್ಸುತ್ತೆ ಇಂಡಿಯನ್ ಮಾರ್ಕೆಟು. ಸೊ ಈ ಒಂದು ಮೊಮೆಂಟಮ್ ಅನ್ನು ನೋಡಿ ಇಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಒಂದು ಅಪ್ ಟ್ರೆಂಡ್ ಮೊಮೆಂಟಮ್ ಅನ್ನೇ ಕೊಟ್ಟಿದೆ. ಸೊ ಇಲ್ಲಿಂದ ಕೆಳಗಡೆ ಸೊಯ್ ಅಂತ ಬಿದ್ಕೊಂಡ್ ಬಂದ್ಬಿಟ್ಟಿದೆ. ಅದು ಮಾರ್ಕೆಟು ಕ್ಲೋಸ್ ಆದ ನಂತರ ಆಗಿರೋದು. ಓಕೆ. ಸೊ ತದನಂತರ ನಮ್ಗೆ ಉಳಿತಕ್ಕಂಥದ್ದು ಲಾಸ್ಟ್ ಅಲ್ಟಿಮೇಟ್ ಆಗಿ ಇವೆಲ್ಲ ಎಕನಾಮಿ ನ್ಯೂಸ್ ಅದು ಇದು ಆಯಿತು. ಮೇಯ್ನ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಕ್ವಾರ್ಟರ್ ಫೋರ್ ಏನು ಫಿನಾನ್ಷಿಯಲ್ ಇಯರು ನಮ್ಮದು ಎಂಡ್ ಆಗ್ತಾ ಬರ್ತಾ ಇದೆ. ಇನ್ನೇನು ಇವಾಗ ಕ್ವಾರ್ಟರ್ 4ನ ನಂಬರ್ಗಳು ಬರಬೇಕು. ಸೊ ಬಿಸ್ನೆಸ್ ಹೆಂಗೆ ನಡೀತಾ ಇದೆ, ಕಂಪನಿ ಯಾವ ಥರ ರನ್ ಆಗ್ತಿದೆ, ರೆವಿನ್ಯೂ ಏನಾಯಿತು, ಕಂಪನಿಯ ಮುಂದಿನ ಪ್ಲಾನ್ಗಳೇನು, ಅವನ್ನೆಲ್ಲ ಇದರಲ್ಲಿ ನೋಡ್ತೀವಿ ನಾವು. ಸೊ ಅದಕ್ಕೋಸ್ಕರ ಕ್ವಾರ್ಟರ್ 4 ನಂಬರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಎನಿಹೌ ಕನ್ಕ್ಲೂಷನಲ್ಲಿ ಹೇಳೋದಂದ್ರೆ ನಿಫ್ಟಿ 50ಗೆ ಒಂದು ಒಳ್ಳೆ ದಿನ ಆಗಿತ್ತು ಇವತ್ತು. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಮೊಮೆಂಟಮನ್ನು ಕೊಡ್ತು. ತುಂಬಾ ದಿನದಿಂದ ಈ ಥರ ಒಂದು ಮೊಮೆಂಟಮನ್ನು ಕೊಟ್ಟಿರಲಿಲ್ಲ. ಸೊ ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.